ಮಕ್ಕಳ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಮಕ್ಕಳ? ನೆನ್ನೆ ನಿಮ್ಗೆಲ್ಲ ಆಕ್ಟಿವಿಟಿ ಇಷ್ಟ ಆಯ್ತಾ? ಎಲ್ಲರೂ ಮನೆಯಲ್ಲಿ ನೋಡಿದ್ರಲ್ಲ ಆಕ್ಟಿವಿಟೀಸು. ಇವತ್ತು ಕೆಲವೊಂದು ಆಟ ಮುಖಾಂತರ ನಾನು ನಿಮಗೆ ಕೆಲವೊಂದು ಆಕ್ಟಿವಿಟೀಸ್ನ ಮಾಡಿ ತೋರಿಸ್ತೀನಿ. ಓಕೆನಾ ಮಕ್ಕಳ? ಅದಕ್ಕೂ ಮುಂಚೆ ಎಲ್ಲರೂ ಈಗ ನನಗೆ ಒಂದೇ ಒಂದು ಸಹಾಯ ಮಾಡಬೇಕು. ಏನಂದ್ರೆ ಎಲ್ಲರೂ ನಿಮ್ಮ ಮನೆಯಲ್ಲೇ 10 ಚಪ್ಪಾಳೆ ಹೊಡಿಬೇಕು. ಎಷ್ಟು ಚಪ್ಪಾಳೆ ನೋಡಿ ಹೇಳಿ ನೋಡೋಣ? 10. ಓಕೆನಾ? ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10. ಥ್ಯಾಂಕ್ ಯು ಮಕ್ಕಳ. ನೀವೆಲ್ಲ 10 ಚಪ್ಪಾಳೆ ಹೊಡೆದಿರ ಅಂತ ಅನ್ಕೊಂತೀನಿ ನಾನು. ಈಗ ಮೊದಲಿನ ಆಟ ಏನು ಅಂದ್ರೆ, ನಾನು ಇಲ್ಲಿ ನಿಮಗೆ ಮನೆಯಲ್ಲೇ ಇರುವಂತಹ ತಟ್ಟೆ ಮತ್ತೆ 3 ಲೋಟನ ಜೋಡಿಸಿಟ್ಟಿದ್ದೀನಿ. ಇದರಿಂದ ಹೇಗೆ ಆಟ ಆಡಬೇಕು ಅಂದ್ರೆ, ನಾವು ಯಾವುದಾದ್ರೂ ಒಂದು ವಸ್ತುನ ತಗೊಂಡು, ಬಾಲ್ ಇರ್ಬೋದು, ನಿಮ್ಮ ಮನೇಲಿ ಏನಿರುತ್ತೋ ಅದನ್ನ ತಗೊಂಡು ಅದಕ್ಕೆ ಒಂದು ಗುರಿ ಇಡಬೇಕು. ಏನಂದ್ರೆ ಸ್ವಲ್ಪ ಮುಂದೆ ಬಂದು ಅದಕ್ಕೆ ನಾವು ಗುರಿ ಇಟ್ಟು ಇದನ್ನ ಹೊಡಿಬೇಕು. ನಾನು ಹೊಡಿತೀನೋ ಇಲ್ಲೋ ನೋಡೋಣ. 1 2 3. ಯೆಸ್, ಹೊಡೆದೆ. ಇನ್ನೊಂದ್ಸಲಿ ಗುರಿ ಇಡೋಣ ಮಕ್ಕಳ. 1 2 3. ಯೆಸ್. ಇದೇ ರೀತಿ ನೀವು ಲೋಟಕ್ಕೆ ಗುರಿ ಇಟ್ಟು ಆಟ ಆಡಬಹುದು. ಮತ್ತೆ ಇವತ್ತು ನಾನು ನಿಮಗೆ ನಮ್ಮ ದೇಹದ ಭಾಗಗಳ ಪರಿಚಯ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಈಗ ಅದಕ್ಕೆ ನಾನು ಮೊದಲು ನಿಮಗೆ ಒಂದು ದೇಹದ ಭಾಗದ ಚಿತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ ನಮ್ಮ ದೇಹದ ಚಿತ್ರ. ಇಲ್ಲಿಂದ ತಲೆ, ಕಣ್ಣು, ಕಿವಿ, ಮೂಗು, ಬಾಯಿ. ತಲೆ, ಕಣ್ಣು, ಕಿವಿ, ಮೂಗು, ಬಾಯಿ. ಕತ್ತು, ಕೈ, ಹೊಟ್ಟೆ, ಕಾಲು, ಪಾದ. ಕತ್ತು, ಕೈ, ಹೊಟ್ಟೆ, ಮಂಡಿ, ಪಾದ. ಕಾಲುಗಳು, 2 ಕೈಗಳು, 2 ಕಾಲುಗಳು, 1 ತಲೆ, 2 ಕಣ್ಣು, 2 ಕಿವಿ, 1 ಮೂಗು, 1 ಬಾಯಿ. ಈಗ ನನ್ನ ದೇಹದ ಭಾಗಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತಲೆ, ಕಣ್ಣು, ಕಿವಿ, ಮೂಗು, ಬಾಯಿ, ಕತ್ತು, ಕೈ, ಹೊಟ್ಟೆ, ಕಾಲು. ಇನ್ನೊಮ್ಮೆ ಹೇಳ. ತಲೆ, ಕಣ್ಣು, ಕಿವಿ, ಮೂಗು, ಬಾಯಿ, ಕತ್ತು, ಭುಜ, ಕೈ, ಹೊಟ್ಟೆ, ಮಂಡಿ, ಕಾಲು, ಬೆರಳು. ಈಗ ಇದನ್ನೇ ನಾನು ನಿಮಗೆ ಒಂದು ಪುಟ್ಟ ಹಾಡು ಮುಖಾಂತರ ಹೇಳ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಕೇಳಿಸ್ಕೊಂತೀರ ತಾನೇ ಮಕ್ಕಳ? ತಲೆ ಭುಜ, ತಲೆ ಭುಜ, ತಲೆ ಭುಜ, ಕಣ್ಣು ಕಿವಿ ಮೂಗು ಬಾಯಿ, ಕಣ್ಣು ಕಿವಿ ಮೂಗು ಬಾಯಿ, ಕಣ್ಣು ಕಿವಿ ಮೂಗು ಬಾಯಿ, ಮಂಡಿ ಬೆರಳು, ಮಂಡಿ ಬೆರಳು. ತಲೆ ಭುಜ, ಕಣ್ಣು ಕಿವಿ ಮೂಗು ಬಾಯಿ, ಮಂಡಿ ಬೆರಳು, ಮಂಡಿ ಬೆರಳು. ಚೆನ್ನಾಗಿತ್ತಾ ಈ ಒಂದು ಪುಟ್ಟ ಅಭಿನಯ ಗೀತೆ? ಈಗ ಮಕ್ಕಳ, ನಾವು ನಂಬರ್ಸ್ ಕೌಂಟ್ ಮಾಡೋಣ. ನಿನ್ನೆ ನಾವು 1 ರಿಂದ 5ರವರೆಗೆ ಕೌಂಟ್ ಮಾಡಿದ್ವಿ. ಇವತ್ತು 1 ರಿಂದ 10ರವರೆಗೆ ನಂಬರ್ಸ್ನ ಕೌಂಟ್ ಮಾಡೋಣ. ಅದು ನಿಮ್ಮ ಮನೆಯಲ್ಲೇ ಇರುವಂತಹ ಕ್ಲಿಪ್ಗಳಿಂದ ನಾವು ನಂಬರ್ಸ್ನ ಕೌಂಟ್ ಮಾಡೋಣ. ನೋಡಿ, ನನ್ನ ಕೈಯಲ್ಲಿ ಕ್ಲಿಪ್ಸ್ ಇದೆ ಮಕ್ಕಳ. ಅದನ್ನ ನಾವು ಈಗ ಕೌಂಟ್ ಮಾಡೋಣ. ಓಕೆ, 1 2 3 4 5
6 7 8 ಕೆಳಗೆ ಬಿದ್ದೋಯ್ತಲ್ಲ 9 ಇನ್ನೊಂದು ಕ್ಲಿಪ್ ಏನಾಯ್ತು ಇನ್ನೊಂದು ಕ್ಲಿಪ್ ಇಲ್ಲ ಕಾಣಿಸ್ತಿಲ್ಲ ಕ್ಲಿಪ್ ಬದಲಿಗೆ ನಾನು 10 ಒಂದು ಸ್ಪೂನ್ ತಗೊಂಡಿದ್ದೀನಿ ಇನ್ನೊಮ್ಮೆ ಕೌಂಟ್ ಮಾಡೋಣ 1 2 3 4 5 6 7 8 9 10 9 ಕ್ಲಿಪ್ಪು ಮತ್ತೆ ಒಂದು ಸ್ಪೂನ್ ಓಕೆನಾ ಈಗ ನಂಬರ್ಸ್ ಎಲ್ಲ ಕಲ್ತ್ಕೊಂಡಾಯ್ತು ಈಗ ಅದೇ ನಂಬರ್ಸ್ ಅನ್ನು ನಾವು ಈ ಚಿತ್ರದಲ್ಲಿರುವ ಒಂದು ಸರ್ಕಲ್ಸ್ ಮಣಿ ಏನಾದ್ರೂ ತಿಳ್ಕೊಬಹುದು ನಾವು ಮಣಿ ಆದ್ರೂ ತಿಳ್ಕೊಬಹುದು ಸರ್ಕಲ್ ಆದ್ರೂ ತಿಳ್ಕೊಬಹುದು ಈಗ ಇಲ್ಲಿ ಎಷ್ಟಿದೆ 1 ಇಲ್ಲಿ ಎಷ್ಟಿದೆ 2 ಇಲ್ಲಿ 3 ಇಲ್ಲಿ 4 5 6 7 8 9 10 ಕಾಣಿಸ್ತಿದೆಯಲ್ಲ ಒಂದು ಮಣಿ ಇದೆ ಇಲ್ಲಿ 2 ಮಣಿ ಇದೆ ಇಲ್ಲಿ 3 ಮಣಿ ಇದೆ ಇಲ್ಲಿ 4 ಮಣಿ ಇಲ್ಲಿ 5 ಮಣಿ ಇಲ್ಲಿ 6 ಮಣಿ ಇಲ್ಲಿ 7 ಮಣಿ ಇಲ್ಲಿ 8 ಮಣಿ ಇಲ್ಲಿ 9 ಮಣಿ ಇಲ್ಲಿ 10 ಮಣಿ ಎಷ್ಟು ಮಣಿ ಇದೆ 10 ಮಣಿ ಇದೇ ತರ ಮಣಿಗಳನ್ನ ನಾವು ಒಂದು ನಂಬರ್ಸ್ ಚಿತ್ರದಿಂದ ಗುರುತಿಸೋಣ ನೋಡಿ ಇಲ್ಲಿ ಈ ನಕ್ಷತ್ರದಲ್ಲಿ 2 ಮನೆ ಇದೆ ಒಂದು ಮನೆ 2 ಇಲ್ಲಿ ನಾವು 2 ಅಂತ ಬರಿಬೇಕು ಅಲ್ವಾ ಅದೇ ನಾನು ಆಕ್ಟಿವಿಟಿನ ತೋರಿಸ್ತೀನಿ ಹೆಂಗೆ ಅಂದ್ರೆ ಇಲ್ಲಿ ನಾನು ನಂಬರ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೋಡಿ 2 ನೋಡಿ 2 ಈಗ 2 ಮನೆ ಅಂದ್ರೆ 2 ಅದೇ ರೀತಿ ಈಗ ನಾವು ಈ ಚಿತ್ರದಲ್ಲಿ ಎಷ್ಟು ಇದೆ ಕೌಂಟ್ ಮಾಡೋಣ 1 2 3 4 ಈಗ ನಾವು ಈ 4 ನಂಬರ್ನ ಇಲ್ಲಿ ಇಡ್ತಾ ಇದ್ದೀನಿ ಹೀಗೆ 4 ಪೆನ್ಸಿಲ್ ಮತ್ತೆ 4 ನಂಬರ್ ಓಕೆನಾ ಇದೇ ರೀತಿ ಇಲ್ಲಿರುವಂತಹ ಎಲ್ಲ ಒಂದು ಕಾರ್ಡ್ಗೆ ನಾವು ಎಣಿಸಿ ಅದಕ್ಕಂಗೆ ನಂಬರ್ಸ್ನ ಇಡಬಹುದು ಮತ್ತೆ ಇವತ್ತು ನಾನು ನಿಮಗೆ 2 ತರಕಾರಿನ ಪರಿಚಯ ಮಾಡಿಸ್ತೀನಿ ಅದು ಯಾವುದಪ್ಪ ಅಂದ್ರೆ ಒಂದು ಆಲೂಗಡ್ಡೆಯಿಂದ ನಾವು ಏನ್ ಮಾಡಬಹುದು ಚಿಪ್ಸ್ ಮಾಡಬಹುದು ಫ್ರೆಂಚ್ ಫ್ರೈ ಮಾಡಬಹುದು ಪಲ್ಯ ಮಾಡಬಹುದು ಮತ್ತೆ ಸಾಂಬಾರ್ ಮಾಡಬಹುದು ಬಜ್ಜಿ ಮಾಡಬಹುದು ಪಲಾವ್ಗೆ ಬಿಸಿಬೇಳೆ ಬಾತ್ಗೆ ಉಪ್ಪಿಟ್ಟಿಗೆ ಎಲ್ಲದಕ್ಕೂ ನಾವು ಆಲೂಗಡ್ಡೆನ ಉಪಯೋಗಿಸ್ತೀವಿ ಎಲ್ಲರಿಗೂ ಆಲೂಗಡ್ಡೆ ಚಿಪ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನನಗೂ ಆಲೂಗಡ್ಡೆ ಚಿಪ್ಸ್ ಅಂದ್ರೆ ತುಂಬಾ ಇಷ್ಟ ಈಗ ಇದರ ಬಣ್ಣ ಯಾವುದು ಆಲೂಗಡ್ಡೆ ಬಣ್ಣ ಏನು ಇದ್ರ ಬಣ್ಣ ಹೇಳಿ ನೋಡೋಣ ಯಾವ ಕಲರ್ ಇದೆ ಆಲೂಗಡ್ಡೆ ತಿಳಿಯ ಕಂದು ಬಣ್ಣ ಅಲ್ವಾ ಇದು ಬ್ರೌನ್ ಲೈಟ್ ಬ್ರೌನ್ ಕಲರ್ ಓಕೆನಾ ಈಗ ಇದು ಯಾವ ತರಕಾರಿ ಬದನೆಕಾಯಿ ಇದನ್ನ ಇಂಗ್ಲಿಷ್ ಅಲ್ಲಿ ಬ್ರಿಂಜಾಲ್ ಅಂತಾರೆ ಏನಂತಾರೆ ಬ್ರಿಂಜಾಲ್ ಬದನೆಕಾಯಿಂದ ನಾವು ಏನೇನ್ ಮಾಡ್ತೀವಿ ಏನೇನ್ ಮಾಡ್ತಾರೆ ಹೇಳಿ ಅಮ್ಮ ಬದನೆಕಾಯಿಂದ ಸಾಂಬಾರಿಗೆ ಹಾಕ್ತಾರೆ ಪಲ್ಯ ಮಾಡ್ತಾರೆ ಕೆಲವು ಬಜ್ಜಿ ಮಾಡ್ತಾರೆ ಮತ್ತೆ ಇನ್ನೇನ್ ಮಾಡಬಹುದು ಬದನೆಕಾಯಲ್ಲಿ ಎಣ್ಗಾಯಿ ಅಂತ ಮಾಡ್ತಾರೆ ಓಕೆನಾ ಪಲ್ಯ ಆಯ್ತು ಸಾಂಬಾರ್ ಆಯ್ತು ಎಣ್ಗಾಯಿ ಆಯ್ತು ಎಲ್ಲ ಮಾಡ್ತಾರಲ್ವಾ ಬದನೆಕಾಯಲ್ಲಿ ಇವತ್ತು ನಾನು ನಿಮ್ಗೆ ಬದನೆಕಾಯಿ ಮತ್ತೆ ಆಲೂಗಡ್ಡೆ 2 ತರಕಾರಿ ಪರಿಚಯ ಮಾಡಿಸಿದ್ದೀನಿ ಮಕ್ಕಳ
ಬದನೆಕಾಯಿ ಯಾವ ಕಲರ್ ಇದೆ? ನೇರಳೆ ಬಣ್ಣ ಮತ್ತೆ ಕಪ್ಪು ಬಣ್ಣ. ಬದನೆಕಾಯಲ್ಲಿ ಎರಡು ತರ ಬದನೆಕಾಯಿ ಇರುತ್ತೆ. ಒಂದು ಉದ್ದಕ್ಕಿರದ ಬದನೆಕಾಯಿ, ಅದು ಹಸಿರು. ಇದು ಗುಂಡು ಬದನೆಕಾಯಿ. ಓಕೆನಾ? ಇವತ್ತು ಬದನೆಕಾಯಿ ಮತ್ತೆ ಆಲೂಗಡ್ಡೆ ಎರಡು ತರಕಾರಿ ಪರಿಚಯ ಮಾಡಿಸಿದೀನಿ ಮಕ್ಕಳ. ಈಗ ಇನ್ನು ನಿಮಗೆ ಆಕಾರಗಳ ಪರಿಚಯ ಮಾಡಿಸ್ತೀನಿ. ಓಕೆನಾ? ಆಕಾರದಲ್ಲಿ ಮೊದಲನೆಯದಾಗಿ ಸರ್ಕಲ್. ಏನಿದು? ಸರ್ಕಲ್. ನೋಡಿ, ಇದು ಸ್ಪಾಂಜ್ ಇಂದ ಮಾಡಿರೋ ಸರ್ಕಲ್. ನೋಡಿ, ಇದು ಬಿಗ್ ಸರ್ಕಲ್, ಇದು ಸ್ಮಾಲ್ ಸರ್ಕಲ್. ಅಂದ್ರೆ ಇದು ದೊಡ್ಡ ಸರ್ಕಲ್, ಇದು ಚಿಕ್ಕ ಸರ್ಕಲ್. ಈಗ ಸ್ಕ್ವಯರ್. ನೋಡಿ, ಇದು ಬಿಗ್ ಸ್ಕ್ವಯರ್, ಇದು ಸ್ಮಾಲ್ ಸ್ಕ್ವಯರ್. ಇದು ಬಿಗ್ ಟ್ರಯಾಂಗಲ್, ಇದು ಸ್ಮಾಲ್ ಟ್ರಯಾಂಗಲ್. ಇದು ಶೇಪ್ಸ್. ಓಕೆನಾ? ಇದನ್ನೇ ನಾನು ನಿಮಗೆ ಈ ಚಿತ್ರದಲ್ಲಿ ತೋರಿಸ್ತೀನಿ. ಸರ್ಕಲ್, ವೃತ್ತ, ಸ್ಕ್ವಯರ್, ಚೌಕ. ಟ್ರಯಾಂಗಲ್ ಇದರಲ್ಲಿ ಇಲ್ಲ. ಇಲ್ಲಿ ಟ್ರಯಾಂಗಲ್ ಇಲ್ಲಿದೆ. ಟ್ರಯಾಂಗಲ್. ಇದು ಟ್ರಯಾಂಗಲ್. ನೋಡಿ, ಸರ್ಕಲ್, ಟ್ರಯಾಂಗಲ್, ಸ್ಕ್ವಯರ್. ಓಕೆನಾ ಮಕ್ಕಳ? ಇಷ್ಟು ಆಕಾರಗಳು ಮತ್ತೆ ಶೇಪ್ಸ್ಗಳು. ಈಗ ಮಕ್ಕಳ, ಈ ಹಳೆ ಒಂದು ಪೇಪರ್ ಇರುತ್ತಲ್ಲ ಮನೆಯಲ್ಲಿ, ಆ ಪೇಪರನ್ನ ನಾವು ರೋಲ್ ಮಾಡಿಕೊಂಡು ಹೀಗೆ ನಾವು ಮೈಕ್ ಮಾಡ್ಕೋಬಹುದು. ಮೈಕ್ ಮಾಡ್ಕೊಂಡು ಏನಾದ್ರೂ ಹಾಡು ಎಲ್ಲ ಹೇಳ್ಕೋಬಹುದು. ಓಕೆನಾ? ಥ್ಯಾಂಕ್ ಯು ಮಕ್ಕಳ. ನಾಳೆ ನಿಮ್ಗೆ ಸಿಗ್ತೀನಿ. ಓಕೆ, ಬಾಯ್. ಟೇಕ್ ಕೇರ್. ಅಪ್ಪ ಅಮ್ಮ ಹೇಳಿದ ಮಾತು ಕೇಳಿ. ಬಾಯ್.